ಮತ್ತೆ ನೀನು ಸಭೆ ಯಾಕೆ ನಡೆಸ್ತಾ ಇದೀಯ? ನಿನ್ನ ಹೆಂಡತಿಗೆ ಸಭೆಯವರಿಗೆ ಆರಾಧನೆ ರೊಟ್ಟೆ ಮಾಡೋದಿಕ್ಕೆ ಕೈಯಿಂದ ಆಗಲ್ಲ ಅಂದ್ರೆ ನಿನ್ನ ಹೆಂಡತಿ ನಿನ್ನ ಸೇವೆಗೆ ಫಿಟ್ ಆಗ್ತಾರ? ಅಥವಾ ನಿನ್ನ ಸಭೆಯಲ್ಲಿ ಆರಾಧನೆ ರೊಟ್ಟೆ ಮಾಡೋದಿಕ್ಕೆ ಒಬ್ಬನಾದರೂ ವಿಶ್ವಾಸಿ ಕರೆಕ್ಟ್ ಆಗಿಲ್ಲ ಅಂದ್ರೆ ನೀನು ಯಾಕೆ ಸಭೆ ನಡೆಸ್ತಾ ಇದೀಯ? ನೀನು ಪ್ರಯಾರಿಟಿ ಎದಕ್ಕೆ ಕೊಡ್ತಾ ಇದೆಯಲ್ಲ? ನಿನ್ನ ಚರ್ಚಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ಗೆ ಪ್ರಯಾರಿಟಿ ಕೊಡ್ತಾ ಇದೆಯಾ? ಇವತ್ತು ಸಂಡೇ ಯಾವ ಸೂಟ್ ಹಾಕೋಬೇಕು, ಯಾವ ಕಲರ್ಫುಲ್ ಡ್ರೆಸ್ ಹಾಕೊಂಡು ನಾನು ಪ್ರೇಸ್ ಅಂಡ್ ವರ್ಷಿಪ್ ಮಾಡಬೇಕು ಅಂತ ಪ್ರಯಾರಿಟಿ ಕೊಡ್ತಾ ಇದೀಯಾ ನೀನು? ನಿನ್ನ ಕೈಯಿಂದ ಕ್ರಿಸ್ತನ ಶರೀರವೆಂಬ ರೊಟ್ಟೆಯನ್ನು ಮಾಡಕ್ಕೆ ಆಗಲ್ಲ ಅಂದ್ರೆ ನೀನು ಎಂತ ವಿಶ್ವಾಸಿ, ನೀನು ಎಂತ ಸೇವಕನು? ಹೇಗೆ ಅಲಂಕಾರವಾಗಿ ನನ್ನ ಸಭೆ ಕಾಣ್ಬೇಕಂತ ಡಿಸೈನ್ ಮಾಡೋದರಲ್ಲಿ ಟೈಮ್ ವ್ಯರ್ಥವಾಗಿ ಮಾಡ್ತಾ ಇರ್ತಾರೆ. ಆದರೆ ಭಾನುವಾರ ನಾನು ನನ್ನ ವಿಶ್ವಾಸಿಗಳು ತಿನ್ನುವ ಕ್ರಿಸ್ತನ ಶರೀರ ರಕ್ತವು ಅದು ಹೊರಗಿಂದ ಎಲ್ಲಿಂದ ಬೇಕರಿಯಿಂದ ತನ್ನೋ ಬ್ರೆಡ್ ಆಗಿರಬಾರದು. ಬೇಕರಿಯಲ್ಲಿ ಯಾವನೋ ಪಾನ್ ಪರಕ್ ತಿಂದು ಮಾಡ್ತಾ ಇರೋ ಬ್ರೆಡ್ ಆಗಿರಬಾರದು. ಯಾವನೋ ಎಲ್ಲಿಂದ ಫ್ಯಾಕ್ಟ್ರಿಯಲ್ಲಿ ಅಪವಿತ್ರನಾಗಿದ್ದು ಪ್ಯಾಕಿಂಗ್ ಮಾಡಿ ಸೀಲ್ ಹೊಡೆದು ನಿನಗೆ ಕಳಿಸುವ ರೊಟ್ಟೆ ಆಗಿರಬಾರದು, ರಸವಾಗಿರಬಾರದು. ಮೊದಲನೇ ಕೊರಿಂಥಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ರಿಂದ ನಾವು ಓದ್ಕೊಳ್ಳೋಣ. ಅದಕ್ಕಿಂತ ಮೊದಲು 20 ಇಂದ ನಾವು ಮುಂದೆ ಹೋಗೋಣ. ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ಇಲ್ಲಿ ಒಂದು ಡಿಸಿಪ್ಲಿನ್ ನಡೀತಾ ಇದೆ. ನಿಮಗೋಸ್ಕರ ಯೇಸು ಕ್ರಿಸ್ತನ ಶರೀರವಾಗಿರುವ ರೊಟ್ಟೆ ರಕ್ತವು, ರಸವಾಗಿ ರಕ್ತವನ್ನು ನಿಮ್ಮ ಮುಂದೆ ಇಟ್ಟರೆ ದ್ರಾಕ್ಷಿ ರಸವು, ಅದನ್ನು ನೀವು ಕ್ರಮಶಿಕ್ಷಣೆಯಿಂದ ತಿನ್ನಬೇಕು. ಈಗ ಆರಾಧನೆಯಲ್ಲಿ 1000 ಜನ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. 1000 ಜನ ಬಂದರೆ ಒಂದೇ ರೊಟ್ಟೆ ಇರುತ್ತೆ. ಈಗ ಒಂದು ರೊಟ್ಟೆ 1000 ಜನರಿಗೆ ಹಂಚಬೇಕಲ್ಲ. ಈಗ ಮುಂದಿದ್ದವರು ನಾನು ಮುಂದ ನೀನು ಮುಂದ ಅಂತ ರೊಟ್ಟೆ ಬರ್ತಾ ಇದೆ ಅಂತ ಕೈ ಹಚ್ಚಿ ಇಷ್ಟ ಬಂದಂಗೆ ಅದನ್ನು ಮುರಿದು ಬಾಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ನೋ ಡಿಸಿಪ್ಲಿನ್ ದೇರ್. ಈಗ ಹಿಂದೆ ಇದ್ದವರಿಗೆ ಆ ರೊಟ್ಟೆ ಉಳಿತಾ ಇಲ್ಲ. ಅರ್ಥ ಆಯ್ತಾ? ಯಾವಾಗಲೂ ನಾವು ನೋಡಬೇಕು ನಮ್ಮ ಹಿಂದೆ ಎಷ್ಟು ಜನರಿದ್ದಾರೆ. ಇವತ್ತು ಆರಾಧನೆಗೆ ರೊಟ್ಟೆಯಲ್ಲಿ ಶರೀರದಲ್ಲಿ ಭಾಗಸ್ಥರಾಗೋದಕ್ಕೆ ಎಷ್ಟು ಜನರು ಬಂದಿದ್ದಾರೆ ಅಂತ ನೋಡಿ ಅದರ ಪ್ರಕಾರ ನಾವೇನು ಮಾಡಬೇಕು? ಅಂದರೆ ಆ ರೊಟ್ಟೆಯನ್ನು ಮುರಿಯಬೇಕು. ಇದು ಡಿಸಿಪ್ಲಿನ್, ಕ್ರಮಶಿಕ್ಷಣೆ. ಅದರಲ್ಲಿ ಇಷ್ಟ ಬಂದಂಗೆ ಮುರಿದು ತಿಂತಾ ಇದ್ರೆ ಹಿಂದಿನವರಿಗೆ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಆ ದಿನ ಎಷ್ಟು ಜನರಿದ್ರು? ಅನೇಕ ವಿಶ್ವಾಸಿಗಳಿದ್ರು. ಅವ್ರಿಗೆ ರೊಟ್ಟೆ ಸಾಕಾಗಿಲ್ಲ. ಒಂದು 10,000 1,000 ಜನರು ಬಂದರೆ ನೀನೇನು ಮಾಡಬೇಕು? ಆ ರೊಟ್ಟೆಯನ್ನು ಸ್ವಲ್ಪ ಆಗಿ ನೀನು ಅದನ್ನು ತೆಗೆದುಕೊಂಡು ಇನ್ನೊಬ್ಬರಿಗೆ ಬಿಡಬೇಕು. ಗ್ಲಾಸ್ ಎಬಿಸಿ ಕುಡಿಯೋದಲ್ಲ. ನನಗೆ ಸಿಕ್ಕಿದೆ ಎಲ್ಲ ನಾನೇ ಕುಡಿದು ಬಿಟ್ಟರೆ ಅವನೆಲ್ಲಿ ಹೋಗ್ತಾನೆ? ಅದಕ್ಕೆ ನನ್ನ ಸಭೆಗೆ 1,000 ಜನ ಬಂದರು, 5,000 ಜನ ಬಂದರೆ ಈಗ ನಾನು ಅದನ್ನು ಸ್ವಲ್ಪ ಕುಡಿದ್ರೆ ಇನ್ನೊಬ್ಬನಿಗೆ ನಾನು ಉಳಿಸ್ತೀನಿ. ನೀನಿಷ್ಟು ಕುಡಿದ್ರೂ ದೇವರ ಜೀವ ನಿನ್ನಲ್ಲಿ ಹೋಗಿದ್ದಂಗೆ. ಇಷ್ಟು ದೊಡ್ಡ ವಾಟಿ ಘಟ ಕುಡಿದ್ರೂ ದೇವರ ಜೀವ ಇದ್ದಂಗೆ. ಆದರೆ ಕ್ರಮಶಿಕ್ಷಣೆ ಇರಲ್ಲ, ಪದ್ಧತಿ ಇರಲ್ಲ. ಪರಲೋಕದಲ್ಲಿರುವ ದೇವರ ಜೀವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನ ದೇಹದೊಳಗೆ ಬರಬೇಕಂದ್ರೆ ಮಾರ್ಗವೇನೆಂದ್ರೆ ಆತನ ಶರೀರ, ಆತನ ರಕ್ತವು. ಇದು ನಿಮ್ಮ ಬಾಧ್ಯತೆ. ಎವ್ರಿ ಸಂಡೇ ನಿನ್ನ ಮನೆಯಲ್ಲಿ ನಿಮ್ಮ ಮಮ್ಮಿ ಡ್ಯಾಡಿ ನಡ್ರು ಪ್ರೇಯರಿಗೆ ನಡಿ ಅಂತ ಕರಿಬಾರದು. ಎವ್ರಿ ಸಂಡೇ ನಿನ್ನ ಗಂಡ ನಡಿ ಪ್ರಾರ್ಥನೆಗೆ ಹೋಗೋಣಂತ ಕರಿಬಾರದು. ಎವ್ರಿ ಸಂಡೇ ಹೆಂಡತಿಯನ್ನು ಗಂಡ ಅಥವಾ ಗಂಡನನ್ನು ಹೆಂಡತಿ ನಡಿಯಮ್ಮ ಪ್ರಾರ್ಥನೆಗೆ ಅಂತ ಕರೆಯಬಾರದು. ಅದಕ್ಕೆ ಪ್ರತಿ ವಾರ ಯಾರಾದರೂ ನಿನ್ನನ್ನು ಕರೆಯಬಾರದು ಪ್ರೇಯರಿಗೆ ಬಾ ಅಂತ. ನಿನಗೆ ಅರ್ಥ ಆಗಬೇಕು, ನಾನೀಗ ವಿಶ್ವಾಸಿ, ನನ್ನ ಕರ್ತನ ಜೀವವು ನನ್ನಲ್ಲಿರಬೇಕಂದ್ರೆ ನಾನು ಸಭೆಗೆ ಹೋಗಬೇಕು, ಸಹವಾಸದಲ್ಲಿರಬೇಕು, ಆತನ ಶರೀರದಲ್ಲಿ ಭಾಗಸ್ಥರಾಗಬೇಕು, ಆತನ ರಕ್ತವನ್ನು ನಾನು ಕುಡಿಯಬೇಕು. ಆವಾಗ ಯೇಸು ಸ್ವಾಮಿ ನನ್ನಲ್ಲಿ ಜೀವಿಸುವನಾಗಿರ್ತಾನೆ. ಹಾಲೆಲೂಯ. ಮುಂದೆ ನೋಡಿ, ಈಗ 23ರಿಂದ ಓದ್ಕೊಳ್ಳೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಈಗ ಪೌಲನ್ ಅಂತ ಇದ್ದಾನೆ, ಈ ಉಪದೇಶವನ್ನು ನಾನು ಎಲ್ಲಿಂದ ಪಡೆದೇನೆ?
ಫ್ರಮ್ ವೇರ್ ಐ ರಿಸೀವ್ಡ್ ಇಟ್. ಅಮ್ಮ, ಅರ್ಥವಾಗ್ತಾ ಇದೆಯಾ ನಿಮಗೆ? ತುಂಬ ಜನರಿಗೆ ಅರ್ಥವಾಗಲ್ಲ. ಯೇಸು ಕ್ರಿಸ್ತನ ಶರೀರ ರಕ್ತವಂದರೆ ವ್ಯಾಲ್ಯೂ ಇಲ್ಲ, ಇವತ್ತು ಜನರಿಗೆ ಬೆಲೆ ಇಲ್ಲ. ಯೇಸು ಕ್ರಿಸ್ತನ ಶರೀರಕ್ಕೆ ರಕ್ತಕ್ಕೆ ಬೆಲೆ ಇಲ್ಲ, ಯಾಕಂದರೆ ಅರ್ಥವಿಲ್ಲ. ಅದಕ್ಕೆ ಇವತ್ತು ಸಭೆಗಳಲ್ಲಿ ಇಂಥ ಒಂದು ಪೇಪರ್ ತುಂಟೆಗಳನ್ನು ತಂದು ಬಾಯಲ್ಲಿಟ್ಟು ತಿನ್ನಿಸ್ತಾ ಇದ್ದಾರೆ. ತಿನ್ರೋ, ಇದು ಕ್ರಿಸ್ತನ ಶರೀರ, ಆತನ ರೊಟ್ಟಿ. ಮಿಸ್ಗೈಡಿಂಗ್. ಬೋಧಕರು, ದೊಡ್ಡ ದೊಡ್ಡ ಬೋಧಕರು ಇರಬಹುದು, ನೀನು ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸಬಹುದು, ನೀನು ಮಾಡೋ ಪ್ರತಿ ಕೆಲಸ ರೈಟ್ ಆಗಿರುತ್ತಂತ ನೀನು ಅನ್ಕೋಬೇಡ. ಪೌಲನ ಅದೇ ಅಂತ ಇದ್ದಾನೆ ಆ ಸಭೆಗೆ ಬಂದು, ನೀವು ಮಾಡ್ತಾ ಇರೋದು ರೈಟ್ ಅಲ್ಲ. ತುಂಬ ಜನರು ಬಂದಿದ್ದಾರೆ ನಿಮ್ಮ ಚರ್ಚ್ಗೆ, 100 ಜನರು ನಿಂತ್ಕೊಂಡಿದ್ದಾರೆ ಸಭೆಯಲ್ಲಿ. ನಿಮ್ಮ ಸಭೆಯಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಜನರೆಲ್ಲ ಹೊರಗೆ ನಿಂತ್ಕೊಳ್ತಾ ಇದ್ದಾರೆ ಅಂತ ನಿಮ್ಮ ಸಭೆ ಸ್ಟ್ರಾಂಗ್ ಇದೆ, ಪವರ್ಫುಲ್ ಆಗಿದೆ ಅಂತ ಹೇಳಲಿಲ್ಲ. ಆ ಸಭೆಯಲ್ಲಿರುವ ತಪ್ಪು ಏನೋ ಅದನ್ನು ಸರಿಪಡಿಸ್ತಾ ಇದ್ದಾನೆ. ಯಾರು? ಅಪೊಸ್ತಲನಾದ ಪೌಲನು. ಹಲ್ಲೆಲೂಯಾ. ಅದನ್ನು ತಿಳಿಸ್ತಾ ಏನಂತ ಇದನ್ನು ನೋಡಿ, ನಾನು ಇದನ್ನು ಹೊಂದಿದ್ದು ಕರ್ತನಿಂದ ಹೊಂದಿದ್ದೇನೆ. ಆಮೇನ್. ಅಂದ್ರೆ ಎಲ್ಲಿಂದ ಬಂತಿದ್ದು ಈ ಮಾತು? ಪರಲೋಕದಿಂದ ಬಂದಿದೆ. ಹೇಳಿ ಆಮೇನ್. ಪರಲೋಕದಿಂದ ಯಾಕೆ ಬಂದಿದೆ ಇದು ಮಾತು? ಅಂದ್ರೆ ಪರಲೋಕದಿಂದ ಬಂದಿರುವ ರೊಟ್ಟೆಯನ್ನು, ಪರಲೋಕದಿಂದ ಬಂದಿರುವ ಆ ದ್ರಾಕ್ಷ ರಸವಾದ ಯೇಸು ಕ್ರಿಸ್ತನ ರಕ್ತವನ್ನು ಜನರು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ, ಇಷ್ಟ ಬಂದಂಗೆ ತಿಂತಾ ಇದ್ದಾರೆ. ಅದಕ್ಕೆ ಆ ಪರಲೋಕದಿಂದ ಬಂದಿರುವ ಆಹಾರವನ್ನು ಸರಿಯಾದ ರೀತಿಯಿಂದ ತಗೋಬೇಕಂದ್ರೆ ಆ ಆಜ್ಞೆ ಎಲ್ಲಿಂದ ಬಂದಿದೆ? ಪರಲೋಕದಿಂದನೇ ಬಂದಿದೆ. ಆಮೇನ್. ಭೂಲೋಕದ ಮಾತಲ್ಲ ಪ್ರಿಯರೇ, ಯಾರೋ ಅವರಿರು ಹೇಳಿದ ಮಾತಲ್ಲ. ಅಪೊಸ್ತಲನಾದ ಪೌಲನು ಹೇಳ್ತಾ ಇರುವ ಮಾತು ಇದು ಪರಲೋಕದಿಂದ. ಯಾಕೆ ಬಂದಿದೆ ಈ ಮಾತಂದ್ರೆ, ಪರಲೋಕದಿಂದ ಬಂದಿರುವ ರೊಟ್ಟೆಯನ್ನು, ಪರಲೋಕದಿಂದ ಬಂದಿರುವ ಕ್ರಿಸ್ತನ ರಕ್ತವನ್ನು ನೀವು ಸರಿಯಾದ ರೀತಿಯಿಂದ ಕುಡಿತಾ ಇಲ್ಲ, ತಿಂತಾ ಇಲ್ಲ. ಇಲ್ಲಿ ಏನಂತ ಇದನ್ನು ನೋಡಿ, ನಾನು ಇದನ್ನು ಕರ್ತನಿಂದ ಹೊಂದಿದ್ದವನು. ಅದೇನಂದ್ರೆ ಯೇಸು ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಮಾಡಿ ಮುರಿದು, ಇದು ನಿಮಗೋಸ್ಕರ ಆಗಿರುವ ನನ್ನ ದೇಹ, ನೆನೆಸಿಕೊಳ್ಳುವುದಕ್ಕೋಸ್ಕರ ರೊಟ್ಟೆಯನ್ನು ತೆಗೆದುಕೊಂಡ, ಕೈಯಲ್ಲಿ ಹಿಡಿದು ದೇವರಿಗೆ ಸ್ತೋತ್ರವನ್ನು ಹೇಳಿದ. ಈಗ ರೊಟ್ಟೆಗೆ ದೇವರಿಗೆ ಸ್ತೋತ್ರ ಹೇಳಿದ ಮೇಲೆ ಅದನ್ನು ಎಲ್ಲರಿಗೆ ಹಂಚಿದಾನೆ. ಈಗ ಇದಿದೆ, ಯಾವ ಆ್ಯಂಗಲ್ ಅಲ್ಲಿ ಇದು ನಿಮಗೆ ರೊಟ್ಟೆಯಾಗಿ ಕಾಣಿಸ್ತದೆ ಹೇಳಿ? PhD ಡಾಕ್ಟರೇಟ್ ಅಲ್ವಾ, ಬೈಬಲ್ ಕಾಲೇಜ್ ಡಿಗ್ರಿ, ಅದು ಇದು ಮಾಡಿದ್ದವ್ರ ಸೇವಕರೇ. ಕೆಲವೊಂದು ಚರ್ಚಸ್ ಅಲ್ಲಿ ಏನು ಮಾಡ್ತಾರೆ ಗೊತ್ತಾ? ಶರೀರ ಎತ್ಕೊಳ್ತಾರೆ, ಅಂದರೆ ರೊಟ್ಟೆ ತಗೊಳ್ತಾರೆ, ಪ್ರೇಯರ್ ಮಾಡ್ತಾರೆ, ಸ್ತೋತ್ರ ಸಲ್ಲಿಸ್ತಾರೆ, ದ್ರಾಕ್ಷರಸ ತಗೊಳ್ತಾರೆ, ಸ್ತೋತ್ರವನ್ನು ಸಲ್ಲಿಸ್ತಾರೆ, ಅದನ್ನು ತೆಗೆದು ಪಕ್ಕದಲ್ಲಿ ಇಟ್ಟುಬಿಡ್ತಾರೆ. ನಾನು ಅನ್ಕೊಂಡೆ ಏನು ಕರ್ಮಪ್ಪ ಇವ್ರದು ಅನ್ಕೊಂಡೆ. ಆಮೇಲೆ ಅವ್ರು ಇನ್ನೊಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಸ್ಟ್ಯಾಂಡ್ಸ್ ಇರ್ತಾವೆ. ಆ ಸ್ಟ್ಯಾಂಡ್ಸ್ ಮೇಲೆ ಏನಿರ್ತಾವೆ ಗೊತ್ತಾ? ಪ್ಲಾಸ್ಟಿಕ್ ವಾಟಿಯಲ್ಲಿ ಹಾಕಿರುವ ಸೀಲ್ ಮಾಡಿರೋದು. ಅದರ ಮೇಲೆ ಏನಿರುತ್ತೆ? ಒಂದು ಪೀಸ್, ಪೇಪರ್ ಪೀಸ್ ಇಂಥದ್ದಿರುತ್ತೆ. ಅದರ ಕೆಳಗೆ ವಾಟಿಯಲ್ಲಿ ಏನಿರುತ್ತೆ? ರಸ ಇರುತ್ತೆ. ಈಗ ಅದನ್ನು ಎಲ್ಲರಿಗೆ ಹಂಚಿಬಿಡ್ತಾರೆ. ಸ್ತೋತ್ರವನ್ನು ಸಲ್ಲಿಸಿದ್ದ ಆ ಶರೀರ ರಕ್ತವನ್ನು ಪಕ್ಕದಲ್ಲಿಟ್ಟು, ಒಂದು ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗಿದ್ದು ಎಲ್ಲರಿಗೆ ಹಂಚಿಬಿಡ್ತಾರೆ. ಸೀಲನ್ನು ಮುರಿದು ಹರಿದು ಅದರಲ್ಲಿ ಇರುವ ಇಂಥ ಪೇಪರ್ ತುಂಟೆಯನ್ನು ನೀನು ತಿಂದು, ಆಮೇಲೆ ಆ ವಾಟಿ ಒಳಗೆ ಇರುವ ಆ ರಸವನ್ನು ನೀನು ಕುಡಿಯಬೇಕು. ಅದನ್ನು ಡಸ್ಟ್ಬಿನ್ ಅಲ್ಲಿ ಹಾಕಬೇಕು. ಈ ತಿನ್ನೋ ಕುರಿಗಳಿಗೂ ಸಹ ಗೊತ್ತಿಲ್ಲ ಏನು ನಡೀತಾ ಇದೆ ನಮ್ಮ ಸಭೆಯಲ್ಲಿ, ಏನು ಗ್ರಾಚಾರಪ್ಪ ನಮ್ಮ ಸಭೆಗೆ. ನೀವು ಮಾಡ್ತಾ ಇರೋದು ಕರೆಕ್ಟ್ ಅಂತ ಬೈಬಲ್ ವಾಕ್ಯದ ಪ್ರಕಾರವಾಗಿ ನೀವು ತೋರಿಸಿ, ಒಂದು ರೆಫರೆನ್ಸ್ ತೋರಿಸ್ರಿ ನೀವು ಬೈಬಲ್ ಅಲ್ಲಿ. ಇಂಥ ಪೇಪರ್ ಪೀಸ್ ಅನ್ನು ಬಾಯಲ್ಲಿಟ್ಟು ಇದು ಕ್ರಿಸ್ತನ ಶರೀರ ಅಂತ ಸೀಲಾಗಿರುವ ವಾಟಿಗಳನ್ನು ತಂದು ನೀನು ಎಲ್ಲ ಜನರಿಗೆ ಕುಡಿಸ್ತಾ ಇದೆಯಲ್ಲ, ಇದು ಯೇಸು ಕ್ರಿಸ್ತನ ರಕ್ತ ಅಂತ ಒಂದು ಉದಾಹರಣೆ ನನಗೆ ಬೈಬಲಲ್ಲಿ ತೋರಿಸ್ರಿ. ಎಲ್ಲಿಂದ ತರ್ತೀರ ನೀವು? ಫ್ಯಾಕ್ಟ್ರಿ, ಶಾಪ್,
ಅಲ್ಲಿಂದ ಕೊಂಡ್ಕೊಳ್ತೀಯ ನೀನು. ಆರ್ಡರ್ ಮಾಡಿದ್ರೆ ಡೆಲಿವರಿ ಬರುತ್ತೆ ನಿನಗೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ರೊಟ್ಟೆ ಮಾಡೋದಕ್ಕೆ ನಿನಗೆ ಭಾರನ? ಓ ಕ್ರೈಸ್ತರೇ, ಓ ಸೇವಕರೇ, ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿಗೆ ರೊಟ್ಟೆ ಮಾಡೋದಕ್ಕೂ ಭಾರನ? ಇವತ್ತು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀರ ನೀವು. ಮತ್ತೆ ನೀನು ಸಭೆ ಯಾಕೆ ನಡೆಸ್ತಾ ಇದೀಯಾ? ನಿನ್ನ ಹೆಂಡತಿಗೆ ಸಭೆಯವರಿಗೆ ಆರಾಧನೆ ರೊಟ್ಟೆ ಮಾಡೋದಕ್ಕೆ ಕೈಯಿಂದ ಆಗಲ್ಲ ಅಂದ್ರೆ ನಿನ್ನ ಹೆಂಡತಿ ನಿನ್ನ ಸೇವೆಗೆ ಫಿಟ್ ಆಗ್ತಾರ? ಅಥವಾ ನಿನ್ನ ಸಭೆಯಲ್ಲಿ ಆರಾಧನೆ ರೊಟ್ಟೆ ಮಾಡೋದಕ್ಕೆ ಒಬ್ಬನಾದರೂ ವಿಶ್ವಾಸಿ ಕರೆಕ್ಟ್ ಆಗಿಲ್ಲ ಅಂದ್ರೆ ನೀನು ಯಾಕೆ ಸಭೆ ನಡೆಸ್ತಾ ಇದೀಯಾ? ನೀನು ತಿನ್ನೋ ರೊಟ್ಟೆ ಆತನ ರಕ್ತವು ಇಟ್ ಈಸ್ ಅ ವೆರಿ ಸ್ಪೆಷಲ್. ಅದು ಯಾರು ಮಾಡಬೇಕದು? ಯಾರ ಕೈಯಿಂದ ಆಗಬೇಕದು? ವಿಶ್ವಾಸ್ಯರ ಕೈಯಿಂದ ಅದು ರೆಡಿ ಆಗಬೇಕು. ಹಲ್ಲೆಲೂಯ. ಸೇವಕರ ಕೈಯಿಂದ ಅದು ರೆಡಿ ಆಗಬೇಕು. ಯಾಕಂದ್ರೆ ಇದು ಕ್ರಿಸ್ತನ ಆರಾಧನೆಯ ರೊಟ್ಟೆ. ಇದು ಆತನ ಶರೀರ, ಆತನ ರಕ್ತಕ್ಕೆ ಗುರಿಯಾಗಿರುವ ರೊಟ್ಟೆ. ಇದನ್ನು ಲೋಕದವರು ಪ್ಯಾಕ್ ಮಾಡಿ ಸೀಲ್ ಮಾಡಿ ರೆಡಿಮೇಡ್ ಆಗಿ ತಂದು ಕೊಡೋದಲ್ಲ. ಇಟ್ ಈಸ್ ರಾಂಗ್. ನೀನು ನಿಜವಾದ ಸೇವಕನಾಗಿದ್ರೆ, ನೀವು ನಿಜವಾದ ವಿಶ್ವಾಸಿಗಳಿದ್ರೆ, ನಿನ್ನ ಮನೆಯಲ್ಲಿ ಅಥವಾ ಒಬ್ಬರನ್ನು ಪ್ರತ್ಯೇಕವಾಗಿ ಪರಿಶುದ್ಧವಾಗಿ ಪ್ರಾರ್ಥನೆಯಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಆ ಆರಾಧನೆ ರೊಟ್ಟೆಯನ್ನು ನೀನು ಮಾಡಬೇಕು, ಮಾಡಿಸಬೇಕಲ್ಲಿ ನಿಂತುಕೊಂಡು. ನೀನು ಪ್ರಯಾರಿಟಿ ಎದಕ್ಕೆ ಕೊಡ್ತಾ ಇದೆಯಲ್ಲ? ನಿನ್ನ ಚರ್ಚಲ್ಲಿ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಗೆ ಪ್ರಯಾರಿಟಿ ಕೊಡ್ತಾ ಇದೆಯಾ? ಇವತ್ತು ಸಂಡೇ ಯಾವ ಸೂಟ್ ಹಾಕ್ಕೋಬೇಕು, ಯಾವ ಕಲರ್ಫುಲ್ ಡ್ರೆಸ್ ಹಾಕ್ಕೊಂಡು ನಾನು ಪ್ರೇಸ್ ಅಂಡ್ ವರ್ಷಿಪ್ ಮಾಡಬೇಕು ಅಂತ, ಯಾವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ನಾನು ಯೂಸ್ ಮಾಡಬೇಕು, ಯಾವ ರೀತಿಯಿಂದ ಸಾಂಗ್ಸ್ ನಾನು ಆಡಬೇಕು, ಯಾವ ಸಾಂಗ್ ಎಷ್ಟು ಸ್ಟೈಲ್ ಆಗಿ ಬರುತ್ತೆ, ಯಾವ ರೀತಿಯಿಂದ ನಾನು ದೇವರನ್ನು ಆರಾಧನೆ ಮಾಡಬೇಕಂತ ಪ್ರಯಾರಿಟಿ ನೀನು ಕೊಡ್ತಾ ಇದೆಯಾ? ಹೇಗೆ ಕಾಣಿಸಬೇಕು, ಹೇಗೆ ಲುಕ್ ಆಗಿರಬೇಕು, ಹೇಗಿರಬೇಕು, ಎಲ್ಲದ ವಿಷಯಕ್ಕೋಸ್ಕರ ಪ್ರಯಾರಿಟಿ ಕೊಡ್ತಾ ಇದೀಯಾ? ಆದರೆ ನಿನ್ನ ಕೈಯಿಂದ ಕ್ರಿಸ್ತನ ಶರೀರವೆಂಬ ರೊಟ್ಟೆಯನ್ನು ಮಾಡಕ್ಕೆ ಆಗಲ್ಲ ಅಂದ್ರೆ ನೀನು ಎಂಥ ವಿಶ್ವಾಸಿ, ನೀನು ಎಂಥ ಸೇವಕನು? ನೀನು ಇಷ್ಟೆಲ್ಲ ಮಾಡಿ ಯೇಸು ಕ್ರಿಸ್ತನ ಜೀವವು ಎತ್ತರಲ್ಲಿದೆ? ಮ್ಯೂಸಿಕಲ್ಲಿದೆಯಾ? ಯೇಸು ಕ್ರಿಸ್ತನ ಜೀವವು ನೀನು ಹಾಕ್ಕೊಂಡಿರುವ ಶರ್ಟ್ ಕೋರ್ಟಲ್ಲಿದೆಯಾ? ಯೇಸು ಕ್ರಿಸ್ತನ ಜೀವವು ನೀನು ಹಾಕಿರುವ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಮೇಲೆ ಏನೇನೋ ಕಾಣಿಸ್ತಾ ಇರುತ್ತೆ ಅದರ ಮೇಲೆ ಇದೆಯಾ? ಯೇಸು ಕ್ರಿಸ್ತನ ಅಂದಿದ್ದಾನೆ, ನೀನು ಕೂಡಿ ಬಂದಿರುವಾಗ ನೀನು ನನ್ನ ಶರೀರದಲ್ಲಿ ರಕ್ತದಲ್ಲಿ ಕೈ ಹಾಕಿದ್ರೆ ನೀನು ಜೀವವನ್ನು ಹೊಂದಿದ್ದವನಾಗಿರ್ತೀಯ. ಆಮೆನ್. ಮತ್ತು ಅಂಥ ರೊಟ್ಟೆ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗಿದ್ದು ತಂದಿಡ್ತೀಯ ನೀನು? ಅಪವಿತ್ರನು ಏನೋ ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡಿದ್ರೆ ಅದನ್ನು ನೀನು ರೊಟ್ಟಿಯಾಗಿ ತಂದಿಲ್ಲಿಡ್ತೀಯ? ಹೆಸರಿಗೆ ರೊಟ್ಟೆ ಹಿಡಿದು ಸ್ತೋತ್ರ ಹೇಳಿ ಪಕ್ಕದಲ್ಲಿಟ್ಟು, ದ್ರಾಕ್ಷಿರಸ ಹಿಡಿದು ಪಕ್ಕದಲ್ಲಿಟ್ಟು, ಉಪಯೋಗವಿಲ್ಲದೆ ವಾಟಿಗಳು ಸೀಲ್ ಹೊಡೆದಿದ್ದನ್ನು ನೀನು ಜನರಿಗೆ ಅನಿಸ್ತಾ ಇದೆಯಾ? ಇದು ನ್ಯಾಯವಾ? ಇದು ಯೇಸು ಸ್ವಾಮಿ ಹೇಗೆ ಅನಿಸಿದ್ದಾನೆ? ತನ್ನ ಕೈಯಲ್ಲಿಟ್ಟಿದ್ದ ರೊಟ್ಟೆಯು, ಹಿಡ್ಕೊಂಡಿದ್ದ ರೊಟ್ಟೆಯು ಸ್ತೋತ್ರವನ್ನು ಸಲ್ಲಿಸಿ ಅದನ್ನೇ ಎಲ್ಲರಿಗೆ ಹಂಚಿರೋದು. ಹಲ್ಲೆಲೂಯ. ಇವತ್ತು ಎಷ್ಟೋ ಸಭೆಗಳಲ್ಲಿ ಪಾಸ್ಟರ್ಸ್ ಇದ್ದಾರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದು ದೊಡ್ಡ ಜೋಕ್. ಇದು ಒಂದು ಅವಮಾನಕರವಾದ ವಿಷಯ. ಎಷ್ಟೋ ಜನರಿದ್ದಾರೆ, ವಿಶ್ವಾಸಿಗಳಿದ್ದಾರೆ, ಎಲ್ಲವದು ಹೇಗೆ ಅಲಂಕಾರವಾಗಿ ನನ್ನ ಸಭೆ ಕಾಣಬೇಕಂತ ಡಿಸೈನ್ ಮಾಡೋದರಲ್ಲಿ ಟೈಮ್ ವ್ಯರ್ಥವಾಗಿ ಮಾಡ್ತಾ ಇರ್ತಾರೆ. ಆದರೆ ಭಾನುವಾರ ನಾನು ನನ್ನ ವಿಶ್ವಾಸಿಗಳು ತಿನ್ನುವ ಕ್ರಿಸ್ತನ ಶರೀರ ರಕ್ತವು ಅದು ಹೊರಗಿಂದ ಎಲ್ಲಿಂದ ಬೇಕರಿಯಿಂದ ತನ್ನೋ ಬ್ರೆಡ್ ಆಗಿರಬಾರದು. ಬೇಕರಿಯಲ್ಲಿ ಯಾವನೋ ಪಾನ್ ಪರಾಗ್ ತಿಂದು ಮಾಡ್ತಾ ಇರೋ ಬ್ರೆಡ್ ಆಗಿರಬಾರದು. ಯಾವನೋ ಎಲ್ಲಿಂದ ಫ್ಯಾಕ್ಟ್ರಿಯಲ್ಲಿ ಅಪವಿತ್ರನಾಗಿದ್ದು ಪ್ಯಾಕಿಂಗ್ ಮಾಡಿ ಸೀಲ್ ಹೊಡೆದು ನಿನ್ನ ಕಳಿಸುವ ರೊಟ್ಟೆ ಆಗಿರಬಾರ್ದು, ರಸವಾಗಿರಬಾರದು. ಇವತ್ತು ರೆಡಿಮೇಡ್, ಎಲ್ಲ ರೆಡಿಮೇಡ್ ಬಂದಿದೆ. ನೋ ರೆಡಿಮೇಡ್ಸ್. ಇದು ಆಟಲ್ಲ. ನೀನು ನಿನ್ನ ಕೈಯಿಂದ ನೀನು ಅದನ್ನು ಮಾಡಬೇಕು. ವಿಶ್ವಾಸಿಗಳಂದ ಮೇಲೆ ನೀನು ಅದನ್ನು ಮಾಡಬೇಕು. ನೀನು ನಿಜವಾದ ಸೇವಕನ ಹೆಂಡತಿಯಾಗಿದ್ದರೆ, ಹಿರಿಯನ ಹೆಂಡತಿಯಾಗಿದ್ದರೆ, ನೀನು ಗಂಡನಾಗಿದ್ದರೆ, ನೀನು ಸೇವಕನಾಗಿ ಒಂದು ಸಭೆಯನ್ನು ನಡೆಸ್ತಾ ಇದ್ದರೆ ಆ ರೊಟ್ಟಿಯನ್ನು ನೀನು ಮಾಡಿಸಬೇಕು. ನೀನು ಹತ್ತಿರವಾಗಿದ್ದು ನೀನು ಪ್ರಾರ್ಥನೆ ಮಾಡಿ
ಅಭಿಷೇಕವಾಗಿ ಆ ರೊಟ್ಟಿಯನ್ನು ಆರಾಧನೆಯ ಟೇಬಲ್ ಮೇಲೆ ತಂದ ಮೇಲೆ ಅದು ದೇವರ ಜೀವವುಳ್ಳವಾದ ರೊಟ್ಟಿಯಾಗಿ ತಯಾರಾಗತ್ತೆ. ಆಮೆನ್. ಆವಾಗ ಅದನ್ನು ಎಲ್ಲರೂ ಹಂಚಿಕೊಳ್ತಾ ಇದ್ರೆ ಎಲ್ಲರಲ್ಲಿ ದೇವರ ಜೀವವು ಇರುತ್ತೆ. ಅದಕ್ಕೊಂದು ಅರ್ಥ ಇದೆ. ಏನು ಮಾಡಿದ್ರು ಅರ್ಥ ಸಹಿತವಾಗಿ ಮಾಡಿ, ಮೀನಿಂಗ್ಲೆಸ್ ಆಗಿ ಯಾವುದು ಮಾಡಬೇಡಿ. ಸ್ತೋತ್ರವ ಸಲ್ಲಿಸಿ ಮುರಿದಿದ್ದನ್ನು ಎಲ್ಲರೂ ಹಂಚ್ಕೋಬೇಕಂತ ಇದೆ. ಈ ವಾಟಿಗಳು ಎಲ್ಲಿ ಮುರಿತಾರೆ? ಫ್ಯಾಕ್ಟ್ರಿಯಲ್ಲಿ ಮುರಿತಾರೆ, ಅಲ್ಲೇ ಪೀಸಸ್ ಮಾಡ್ತಾರೆ, ಅಲ್ಲೇ ಪ್ಯಾಕ್ ಮಾಡ್ತಾರೆ. ಅಂದರೆ ಅವನು ನಿನ್ಕಿಂತ ದೊಡ್ಡ ಪಾಸ್ಟ್ರಾ? ಹಾಗೆ ಮತ್ತು ನೀನು ವೇಸ್ಟ್. ಇಲ್ಲಿ ಸಾವಿರಾರು ಇರ್ಬೋದು ನಿನ್ನ ಚರ್ಚಲ್ಲಿ, ಎಲ್ಲ ತುಂಟಿ ಮಾಡಿ ಫಿಕ್ಸ್ ಮಾಡಿ ರೆಡಿಮೇಡ್ ಆಗಿ ನಿನ್ನ ಮನೆಗಳಿಗೆ ಸಭೆಗಳಿಗೆ ಕಳಿಸ್ತಾ ಇದ್ದಾನೆ. ಇಲ್ಲಿ ನೀವು ಎಲ್ಲ ಕುರಿಗಳಿಗೆ ತಿನ್ನಿಸ್ತಾ ಇದೆಯಾ, ಕುಡಿಸ್ತಾ ಇದೆಯಾ? ಪರೀಕ್ಷಿಸಿಕೊಳ್ಳ್ರಿ ಅಂತ ವಾಕ್ಯವಿದೆ. ಇವತ್ತು ಕಮ್ಯೂನಿಯನ್ ಸರ್ವಿಸಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ಸಭೆಗಳಲ್ಲಿ ತಿಂಗಳಿಗೆ ಒಂದ್ಸಲ ತಗೊಳ್ಳೋರಿದ್ದಾರೆ. ಅದಕ್ಕೆ ಬೈಬಲಲ್ಲಿ ಎಲ್ಲಿ ಆಧಾರವಿಲ್ಲ. ನೀವು ಯಾವಾಗ ಕೂಡಿ ಬರ್ತೀರೋ ಆವಾಗ ಇದನ್ನು ನೀವು ತಿನ್ನಬೇಕು, ಕುಡಿಬೇಕಂತ ರೂಲ್ಸ್ ಇದೆ. ಮತ್ತು ಪ್ರತಿ ಭಾನುವಾರ ನಾವು ಕೂಡಿ ಬರ್ತೀವಲ್ಲ, ಮತ್ತು ತಿನ್ನಲೇಬೇಕು, ನೀನು ಕುಡಿಬೇಕು. ನೀನು ಅದನ್ನು ಬಿಟ್ಟು ನೀನು ತಿಂಗಳಿಗೊಂದ್ಸಲ ಕೊಡ್ತೀಯಾ, 2 ತಿಂಗಳಿಗೊಂದ್ಸಲ ಕೊಡ್ತೀಯಾ, 6 ತಿಂಗಳಿಗೊಂದ್ಸಲ ಕೊಡ್ತೀಯ ಅಂತ ನಿನ್ನ ಇಷ್ಟ ಬಂದಂಗೆ. ನಮ್ಮ ರೋಮನ್ ಕ್ಯಾಥಲಿಕ್ಸ್ ಅವರು ಪ್ರತಿ ವಾರ ಕೊಡ್ತಿದ್ರು. ಕೆಲವೊಂದು ಪ್ರೊಟೆಸ್ಟೆಂಟ್ಸ್ ಬಂದ ಮೇಲೆ ಇದನ್ನೇನು ಮಾಡಿದ್ರು ಅಂದರೆ ಅದನ್ನು ಚೇಂಜ್ ಮಾಡಿಬಿಟ್ಟು ವಾರ ಎಂಬ ಪದ್ಧತಿಯನ್ನು ತೆಗೆದು ಏನು ಮಾಡಿದ್ದಾರೆ, ತಿಂಗಳಿಗೆ 1 ಸಲ ಅಂತ ಪದ್ಧತಿಯನ್ನು ಎಂಟರ್ ಮಾಡಿಬಿಟ್ರು. ನಿನ್ನ ಬೋಧಕನು ದೊಡ್ಡನು ಹಿರಿಯನು, ಅವನು ಹೇಳಿದ್ದೇ ನಾನು ಮಾಡ್ತಾ ಇರ್ತೀನಿ, ಅವನು ಹೇಳಿದ್ದೇ ಎಲ್ಲ ಜನರಿಗೆ ಹಚ್ಚಿಬಿಡ್ತೀನಿ ಅಂತ ಅಲ್ಲಪ್ಪ. ಅವನ ಕಾಲಕ್ಕೆ ಅವನು ಮಾಡಿದ್ದಾನೆ. ಇನ್ನು ಮುಂದೆ ಬರುವ ಕಾಲದಲ್ಲಿ ದೇವರು ಇನ್ನೂ ನಿನಗೆ ಹೆಚ್ಚು ಜ್ಞಾನ ಕೊಟ್ಟಿರ್ತಾನೆ, ಇನ್ನೂ ಹಲವಾದ ವಿಷಯಗಳನ್ನು ಹೇಳಿರ್ತಾನೆ. ಅದನ್ನು ತಿಳಿದುಕೊಂಡು ನಿನ್ನ ಸಭೆಯನ್ನು ಒಂದು ಒಳ್ಳೆ ದೇವರಿಗೆ ಮಹಿಮೆಕರವಾದ ಸಭೆಯಾಗಿ ನೀನು ಅದನ್ನು ನಡೆಸುವನಾಗಿರಬೇಕು. ಪ್ರತಿ ವಾರ ರೊಟ್ಟೆ ಮುರಿಯೋದು ಯೋಗ್ಯವಾ ಬೈಬಲ್ ಪ್ರಕಾರ, ಅಥವಾ ತಿಂಗಳಿಗೊಂದ್ಸಲ ತಗೊಳ್ಳೋದು ಯೋಗ್ಯವಾ ಎಂಬುದಾಗಿ ಒಂದು ಸೆಷನನ್ನು ನಾವು ರೆಡಿ ಮಾಡೋಣ. ಆ ಸಮಯದಲ್ಲಿ ನಾವು ಮಾತಾಡೋಣ. ಆದರೆ ಇವತ್ತಿನ ವಿಷಯದಲ್ಲಿ ನಾವು ನೋಡಿದ್ರೆ, ನೀವು ಇಷ್ಟಿಷ್ಟು ತುಂಟೆಗಳು ಕೊಟ್ಟು ಇದು ನನ್ನ ರೊಟ್ಟೆ, ಇದು ನನ್ನ ಶರೀರ, ಇದು ನನ್ನ ರಕ್ತ, ಕುಡೀರಿ ಅಂತ ರೆಡಿಮೇಡ್ ಗ್ಲಾಸಸ್ ತಂದು ಸೀಲ್ ಓಪನ್ ಮಾಡಿ ಆರಾಧನೆಯಲ್ಲಿ ನೀನು ಹಂಚೋದು, ಇದಕ್ಕಿಂತ ದೊಡ್ಡ ಅಭಾಗ್ಯವಾದ ಪರಿಸ್ಥಿತಿ ಯಾವ ಸಭೆಗೆ ಬರಬಾರದು. ಅಂಥ ಅಭಾಗ್ಯವಾದ ಪರಿಸ್ಥಿತಿ ಇವತ್ತಿನ ಕಾಲ ಸಭೆಗಳಲ್ಲಿ ತಂದಿಟ್ಟಿದ್ದಾರೆ. ಬಟ್ ಬೈಬಲ್ ಏನನ್ನತ್ತೆ, ನೀವು ಆತನ ಪಾತ್ರೆಯಲ್ಲಿ ಕೈ ಹಾಕುವಾಗ ಆತನ ಮರಣ ಅಂದರೆ ಹೇಗೆ ನಿನಗೋಸ್ಕರ ಪ್ರಾಣ ಕೊಟ್ಟ ಆ ದೇವರನ್ನು ನೀನು ನೆನಪು ಮಾಡಿಕೊಳ್ಳೋದಲ್ಲ, ಆ ಪ್ರಾಣ ಕೊಟ್ಟಿರುವ ದೇವರನ್ನು ಎಲ್ಲರಿಗೆ ನೀನೇನು ಮಾಡಬೇಕು, ಪ್ರಚುರಿಸಬೇಕು. ನೀನು ಎಲ್ಲರಿಗೆ ನೀನು ಹೇಳಬೇಕದು. ಯಾರ ಕೆಲಸ ಇದು? ತಿಂದಿದ್ದವರ ಕೆಲಸ ಇದು. ನೋಡಿ, ಒಂದು ಪಾತ್ರೆಗೆ ಸ್ತೋತ್ರವನ್ನು ಸಲ್ಲಿಸಿ ಆಮೇಲೆ ನೀವು ಗ್ಲಾಸಸ್ಸಲ್ಲಿ ಡಿವೈಡ್ ಮಾಡಿ ಕೊಡ್ಬೋದು, ಏನು ಅಡ್ಡಿ ಇಲ್ಲ. ನೀವು ಅದನ್ನು ಪಕ್ಕದಲ್ಲಿಟ್ಟು ಡಿವೈಡ್ ಮಾಡಿರೋ ಗ್ಲಾಸಸ್ಸನ್ನು ಡೈರೆಕ್ಟ್ ನೀವು ಜನರಿಗೆ ಕೊಡ್ತಾ ಇದ್ರೆ ಇದು ನೀನು ಯಾರಿಗೆ ದ್ರೋಹ ಮಾಡ್ತಾ ಇದೀಯ? ನೀನು ಕರ್ತನ ಶರೀರಕ್ಕೆ, ಆತನ ರಕ್ತಕ್ಕೆ ದ್ರೋಹ ಮಾಡ್ತಾ ಇದೀಯ. ಸುಮ್ಮನೆ ಶರೀರ ರಕ್ತ ಬಂದಿದೆಯಂತ ಸುಮ್ಮನೆ ಕೈ ಹಾಕೋದಲ್ಲ. ಅಪ್ಪ, ನನಗೋಸ್ಕರ ಪ್ರಾಣ ಕೊಟ್ಟಿದೆಯಲ್ಲ, ಸತ್ತಿದೆಯಲ್ಲ, ನಿನಗೆ ಸ್ತೋತ್ರ ಸ್ವಾಮಿ ಅಂತ ನಾವು ಪರೀಕ್ಷಿಸಿಕೊಂಡು ಕೈ ಹಾಕಿ ದೇವರಿಗೆ ಇಷ್ಟಕರವಾಗಿ ಯೋಗ್ಯವಾದ ರೀತಿಯಿಂದ ಆರಾಧನೆಯಲ್ಲಿ ನಾವು ಮುಂದೆ ಹೋಗೋರಾಗಿರಬೇಕು. ಆಮೆನ್.